ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದ ಮಾತೋಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದಲ್ಲಿ ಹುಣಸಗಿ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90% ಹೆಚ್ಚು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಸಂಸ್ಥಾಪಕರಾದ ಎಸ್ಪಿ ದಯಾನಂದ್ ಸರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಎಸ್ಪಿ ದಯಾನಂದ್ ಹಾಗೂ ದೇವುಪುರದ ಶಿವಮೂರ್ತಿ ಶಿವಾಚಾರ್ಯರು, ರಾಜುಗೌಡರು, ಅನೇಕ ಮುಖಂಡರು ತಾಯಿ ಸುಶೀಲಮ್ಮ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 90ಕ್ಕೂ ಹೆಚ್ಚು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿ ಪುಸ್ತಕ ಹಾಗೂ 5,000 ನಗದು ಹಣವನ್ನು ನೀಡಿ ಗೌರವಿಸಿದರು. ಫಲಿತಾಂಶಕ್ಕೆ ಕಾರಣೀಭೂತರಾದ ಶಾಲೆಯ ಮುಖ್ಯ ಗುರುಗಳನ್ನು ಸಹ ಗೌರವಿಸಿ ಸನ್ಮಾನಿಸಿದರು. ಹಾಗೂ ಎಸ್ಪಿ ದಯಾನಂದ್ ಅವರ ಜೀವನ ಚರಿತ್ರೆಯನ್ನು, ಅವರು ನಡೆದು ಬಂದ ಹಾದಿ ಅನೇಕ ಮುಖಂಡರುಗಳು ಸವಿಸ್ತಾರವಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜುಗೌಡರು, ಎಸ್ಪಿ ದಯಾನಂದ್ ಸರ್, ಚಂದ್ರಶೇಖರ್ ಸಾಹುಕಾರ್, ದಂಡಿನ್, ಶಿವಮೂರ್ತಿ ಶಿವಾಚಾರ್ಯರು ಹಾಗೂ ಇನ್ನೂ ಅನೇಕ ಮುಖಂಡರುಗಳು, ಕಾರ್ಯಕರ್ತರು, ಸದಸ್ಯರು, ವಜ್ಜಲ್ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹನುಮಂತ ದೊರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನನಗೆ ಕರೆದು ಸ್ಕೂಲಲ್ಲಿ ಒಂದು ಪೆನ್ಸಿಲ್ ಕೊಟ್ಟರು. ಪೆನ್ಸಿಲ್ ಬಾಕ್ ಬರೋಸ್ತಲ್ಲ, ಆ ಪೆನ್ಸಿಲ್ ಕೊಟ್ಟರು ನನಗೆ. ತಲೆಗೆ ಹೋಗಿದ್ದೆ ಅಷ್ಟೇ ಇಟ್ಕೊಳ್ಳಿ, ಎಷ್ಟು ತಲೆ ಮೇಲೆ ಹೋಗಿದೆ ಹೋಗಲಿ ಬಿಡಿ. ಇವಾಗ ನಾವು ವೇದಿಕೆ ಮೇಲೆ ಎಲ್ಲರೂ ಕುಂತಿದ್ವಲ್ಲ, ಯಾರು ನಿಮ್ಮಷ್ಟು ಪರ್ಸೆಂಟೇಜ್ ತೊಗೊಂಡವ್ರು ನಾವು ಯಾರೂ ಅಲ್ಲ. 95% ಟೆಸ್ಟ್ ತೊಗೊಂಡವರು 99% ತೊಗೊಂಡು ನಾವು ಯಾರೂ ಅಲ್ಲ. ನಾನು ಜಸ್ಟ್ ಇವಾಗ DDPI ಸರ್ಗೂ ಕೇಳಿದೆ, ಸರ್ ನೀವು ಇಷ್ಟು ನಾಲೆಜಬಲ್ ಇದ್ದೀರಲ್ವಾ, ನಿಮ್ಮ ಪರ್ಸೆಂಟೇಜ್ ಎಷ್ಟಿತ್ತು 10ನೇ ಕ್ಲಾಸ್ ಅಂದರೆ 62% ಅಂತ ಹೇಳೋದು. ಒಂದು 62% ತೊಗೊಂಡವರು DDPI ಆಗ್ಬೋದು, ಒಂದು 65 to 70 ಪ್ಲಸ್ ಕ್ಲಾಸ್ ಇದ್ದವರು ನಮ್ಮ ಸುರ್ಪುರ್ದು ಅನ್ನೋರು ಶಾಸಕರಾಗ್ಬೋದು. ಒಂದು 60% to 65% ತೊಗೊಂಡವರು 95% 32 ಮಾರ್ಕ್ಸ್ ತೊಗೊಂಡು ಪಾಸ್ ಆದೆ. ಅವತ್ತು ನಮಗೆ ಇವತ್ತೇನು ಇರ್ತಕ್ಕಂಥ ತಂದೆ ತಾಯಿಗಳು ನಿಜಕ್ಕೂ ನಾನು ಹೇಳ್ತೀನಿ, ನಾನು ಹೊಲ ಮನೆ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನಾನು ಇನ್ನೊಬ್ಬರ ಮನೆಯಲ್ಲಿ ಬಾಂಡೆ ತಿಕ್ಕಿದ್ರೂ ಪರವಾಗಿಲ್ಲ, ನಾನು ಇನ್ನೊಬ್ಬರ ಮನೆಯಲ್ಲಿ ಕೂಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ದೊಡ್ಡವರಾಗಬೇಕು, ನಾಳೆ ನನ್ನ ಮಕ್ಕಳು ಸಮಾಜದಲ್ಲಿ ಇಂಥವ್ರ ತಂದೆ ಅಂತ ಅನ್ಸೋಬೇಕಂತೇಳಿ ಇವತ್ತು ಎಲ್ಲರಿಗೂ ಬಂದಿದೆ ನಮ್ಮ ಭಾಗದಲ್ಲಿ. ನಿಜಕ್ಕೂ ಇದೊಂದು ಹೆಮ್ಮೆ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮಗೆಲ್ಲ ಅದೃಷ್ಟ ನಿಮ್ಮ ಕೈಲಿದೆ, ಬೇರೆ ಯಾರ ಕೈಲಿ ಇಲ್ಲ. ಸುಮ್ಮನೆ ಹೇಳ್ಬೇಡ್ರಿ ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅವ್ನು ದೇವ್ರ ಅವ್ರ ತಲೆ ಮೇಲಿದ್ದ ಅದು ದೊಡ್ಡವನಾದ. ನಮ್ಮ ಕಷ್ಟ ನಾವು ಮತ್ತು CEO ಅವರ ಆದೇಶದ ಮೇರೆಗೆ ಮಾಡ್ಕೊಂಡಿವಿ. ಕೆಲವೊಬ್ರು ಹೆಂಗಾದ್ರೆ ಅಂದ್ರೆ ತಮಗೆ ಅನುಕೂಲ ಇತ್ತಂದ್ರೆ ಬಂದುಬಿಟ್ರು, ಕೆಲವೊಬ್ರು ಬರಲಾರ್ದಲ್ಲಿ SDMCದವ್ರಿಗೆ, ರಾಜಕೀಯದವರಿಗೆ, ಸಂಘ ಸಂಸ್ಥೆದವರಿಗೆ ಹಚ್ಚಿ ಬರಲಾರ್ದಂಗೆ ನೋಡ್ಕೊಳಕತ್ತಿದ್ರು. ನಾನು ಅವರಿಗೆ ಮಾಡ್ಕೊಂಡೆ, ಎಲ್ಲರಿಗೂ ವಿನಂತಿ ಮಾಡಿಕೊಂಡೆ, ನಾನು ಸಂಘ ಸಂಸ್ಥೆಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಇಲ್ಲದನ್ನು ವೈಭವೀಕರಿಸ್ಕೋಕೆ ಹೋಗಬೇಡಿ. ನಮ್ಮಲ್ಲಿ ಇಲ್ಲ ಅಂತಲ್ಲ, ಸ್ವಲ್ಪ ಹೊಟ್ಟೆಗೆ ಹಾಕ್ಯಾರೆ. ಎಲ್ಲ ಏನಾಗ್ತದೆ, ನೀವು ಮೀಡಿಯಾದಲ್ಲಿ ಅದು ಇಲ್ಲ ಇದಿಲ್ಲ ಯಾದಗಿರಿ ಅಂದ್ರೆ ಬರೋರ್ನು ಹೊರಗಡೆಯಿಂದ ಬರೋರ್ನಿ ಅಂತ, ಯಾದಗಿರಿ ಇಷ್ಟು ಪ್ರಾಬ್ಲಮ್ ಅದ ಮಾರಾಯ, ಯಾಕೆ ಬಂದು ಹೋಗಮ್ಮ ಮಾರಾಯ, ಬೇಡ ಅಂತೇಳಿ ಬರುವಂಥ ಮನೋಭೂಮಿಕೆ ಕಡಿಮೆ ಆಗ್ತದೆ. ಆ ರೀತಿ ಮೊದಲ ನಾವು ಏನು ಮಾಡೋಣ, ಒಳಗೆ ತೊಗೊಳ್ಳೋಣ. ನಾವು ಹೇಳ್ತೀವಲ್ಲ, ನಾನು ಟೀಚರ್ಸ್ಗೆ ಹೇಳ್ತಿದ್ದೆ, ಟೀಚರ್ ದಾಟ್ರ ಸರ್ ನಮ್ಮ ಈಗ ಹಿಂದೆ ಅಗ್ನಿ ಬಸವರಾಜ್ ಬಂತಾರೆ, ಎಲ್ಲಿ ನಡೆಸ್ಬೇಕು ನಾವು ಯೋಚನೆ ಮಾಡ್ಬೇಕಲ್ಲ. ಎಲ್ಲ ಈಗ ಯುದ್ಧಕ್ಕೆ ಕಳ್ಸಕತ್ತೀವಿ, ಯುದ್ಧಕ್ಕೆ ಕಳಿಸ್ಬೇಕಾದ್ರೆ ಎಲ್ಲ ಸಣ್ಣದು ಕೊಟ್ಟು ಕಳಿಸ್ಬೇಕೇನು? ನಿನ್ನ ಎತ್ತರ ದಪ್ಪ ಚಂದ ಕರ್ಗದಿ ಹೋಗಂತಂದ್ರೆ ಆತ. ಹಂಗೆ ನಮ್ಮ ಶಿಕ್ಷಣಕ್ಕೂ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೂ ಒಳ್ಳೆ ಶಿಕ್ಷಕರು ಎಲ್ಲರೂ ಸಿಕ್ಕಾಗ ಭಾಳ ಅನುಕೂಲ ಆಗ್ತದೆ. ಬಟ್ ಇಷ್ಟು ದಿನ ನಾವು ಒಂದು ನೆವ ಹೇಳ್ತಿದ್ವಿ, ಏನಪ್ಪ ನಮ್ಮ ಹತ್ರ ಶಿಕ್ಷಕರ ಕೊರತೆ ಇದೆ ಅಂತ ನೆವ ಹೇಳ್ತಿದ್ವಿ, ಸ್ಕೂಲ್ ರೂಮ್ಸ್ ಕೊರತೆ ಇದೆ ಅಂತ ನೆವ ಹೇಳ್ತಿದ್ವಿ. ಅವೆಲ್ಲ ನೆವಗಳನ್ನು ಮೆಟ್ಟು ನಿಂತು ಏನೇ ಇದ್ದರೂ ಸರ್, ಇಷ್ಟೇ ಸಾಮಗ್ರಿಗಳು ಇದ್ರೂ ನಾವು ಯುದ್ಧ ಮಾಡಿ ಜಯ ಸಾಧಿಸ್ತೀವಿ ಅಂತೇಳಿ ಒಂದು ಶಾಸನ ಈ ರೀತಿಯಾಗಿ ಹೇಳ್ತಾರೆ. ವಿಕ್ರಮಪುರಂ ಪ್ರವೀಣ್ಯಂ ಪ್ರತಿನಿಧಿಕಂ ಹಾಗೂ ಪರಾಚರಂ ಪರಮಂ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಕ್ರಿಶ್ಚಕ 6ನೇ ಶತಮಾನದಲ್ಲಿ 6ನೇ ವಿಕ್ರಮಾದಿತ್ಯನಿಂದ ಪ್ರತಿಷ್ಠಾಪಿತವಾಗಿರುವಂತಹ ಈ ವಿಕ್ರಮಪುರ ಎನ್ನುವಂಥ ಅಭಿಧಾನವನ್ನು ತನ್ನ ನಾಮಾಂಕಿತವಾಗಿಟ್ಟುಕೊಂಡಿರುವಂಥ ಈ ಹುಣಸಗಿ ಗ್ರಾಮವು ಕ್ರಿಶ್ಚಕ 6ನೇ ಶತಮಾನದಲ್ಲಿಯೇ ಬಹುದೊಡ್ಡ ಶೈಕ್ಷಣಿಕವಾದಂಥ ಒಂದು ಹಬ್ ಆಗಿತ್ತು, ಅಂದರೆ ಒಂದು ಕೇಂದ್ರವಾಗಿತ್ತು. ಇಲ್ಲಿರುವಂಥ ದೇವಾಪುರ, ಮುದನೂರು, ಅಗರಟ್ಟಿಗಿ, ಊರುಗಳಲ್ಲಿ ಆಗಿನ ಕಾಲದಲ್ಲಿ